ಸರ್ವತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ನಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಕ್ಷೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರಾತ್ಮಕಸ್ಯ ಸಮಸ್ತ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಚಾತರಯೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 8ನೇ ಅಧ್ಯಾಯದಲ್ಲಿ ಇವತ್ತು 27ನೇ ಶ್ಲೋಕ. ಯನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯಯೇವ ಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಘೇಭ್ಯಯೇವ ಚ. ನಮಸ್ಕಾರ. ನಾನಾ ರೀತಿಯಾಗಿರ್ತಕ್ಕಂತಹ ಶತ್ರುಗಳ ಮತ್ತು ಗ್ರಹಗಳ ರಕ್ಷಣೆಯನ್ನ ಇದುವರೆಗೂ ಕೂಡ ಪ್ರಾರ್ಥನೆ ಮಾಡ್ತಾ ಬಂದ್ರು. ಭಗವಂತನ ಒಂದೊಂದು ರೂಪಗಳನ್ನ ಚಿಂತನೆ ಮಾಡ್ತಾ ಈಗ ಎಲ್ಲ ಆ ರೀತಿಯಾದ ಗ್ರಹಗಳು, ಉತ್ಪಾತಗಳು, ಮನುಷ್ಯರು ಅಥವಾ ಸರ್ಪಗಳು, ದಂಷ್ಟ್ರಿಭ್ಯ ಅಂತಂದ್ರೆ ಕೋರೆದಾಡೆ ಉಳ್ಳಂತಹ ಮೃಗಗಳು ಮತ್ತು ಬೇರೆ ಪಾಪಿ ಪ್ರಾಣಿಗಳು ಯಾವ್ದ್ಯಾವ್ದಿದ್ದಾವೋ ಆ ಎಲ್ಲ ಪ್ರಾಣಿಗಳಿಂದ ನಮಗೆ ಅಪಾಯ ಉಂಟಾಗಿದೆ. ಯನ್ನೋ ಭಯಂ ಗ್ರಹೇಭ್ಯೋ ಭೂತ್ ಕೇತುಭ್ಯೋ ನೃಭ್ಯಯೇವ ಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಘೇಭ್ಯಯೇವ ಚ ಸರ್ವಾಣ್ಯೇತಾನಿ ಭಗವನ್ನಾಮರೂಪಾಸ್ತ್ರಕೀರ್ತನಾತ್ ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇನ್ಯೇ ಶ್ರೇಯ ಪ್ರತೀಪಕಾಃ. ಈ ರೀತಿ ಯಾವುದೇ ಅಪಾಯಗಳೇನಿದ್ದಾವೆ ಆ ಎಲ್ಲ ಅಪಾಯಗಳು, ಎಲ್ಲ ತೊಂದರೆಗಳು ಕೂಡ ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ಆಯುಧಗಳ ಒಂದು ನಾಮ ಸಂಕೀರ್ತನೆಯನ್ನ ಮಾಡೋದ್ರಿಂದಲೇನೆ ಕೂಡಲೇ ನಾಶವಾಗಲಿ ಅಂತ ಒಟ್ಟಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇರೋದು. ಇದುವರೆಗೂ ನಾವು ಮಾಡಿರುವಂತಹ ಭಗವಂತನ ನಾಮ ಹಾಗೂ ಭಗವಂತನ ಅನೇಕ
ರೂಪಗಳು ಮತ್ತು ಭಗವಂತನ ಚಕ್ರ ಶಂಖ ಮೊದಲಾದ ಆಯುಧಗಳ ನಾಮ ಸಂಕೀರ್ತನೆಯನ್ನೇನು ನಾವು ಮಾಡಿದ್ದೇವೆ, ಈ ನಾಮ ಸಂಕೀರ್ತನೆಯನ್ನ ಮಾಡೋದ್ರಿಂದಲೇನೆ ಕೂಡಲೇ ಸದ್ಯ ಅಂದ್ರೆ ಕೂಡಲೇ ಈ ಹಿಂದೆ ಹೇಳಿದಂತಹ ಎಲ್ಲಾ ರೀತಿಯಾದ ಅಪಾಯಗಳು ಕೂಡ ನಾಶವಾಗಲಿ, ಅವು ನಮ್ಮ ಶ್ರೇಯಸ್ಸಿಗೆ ಯಾವ ವಿರೋಧವನ್ನೂ ಮಾಡದೇ ಇರುವಂತೆ ಆಗಲಿ. ನಮ್ಮ ಶ್ರೇಯಸ್ಸಿಗೆ ಬೇರೆ ಇನ್ನೇನಾದರೂ ಇದಲ್ಲದೆ ಈಗ ಹೇಳಿದಂತಹ ಗ್ರಹೇಭ್ಯ ಕೇತುಭ್ಯ ನೃಭ್ಯ ಸರೀಸೃಪೇಭ್ಯ ದಂಷ್ಟ್ರಿಭ್ಯ ಭೂತೇಭ್ಯ ಅಘೇಭ್ಯ ಅಂತೇನು ಹೇಳಿದ್ವಿ, ಇದಲ್ಲದೆ ಬೇರೆ ಇನ್ಯಾವುದಾದ್ರೂ ನಮ್ಮ ಶ್ರೇಯಸ್ಸಿಗೆ ವಿರೋಧಿಗಳು ಅಂತ ಇದ್ದರೆ ಅದೆಲ್ಲವೂ ಕೂಡ ನಾಶವನ್ನ ಹೊಂದಲಿ. ಈ ಭಗವಂತನ ನಾಮ ರೂಪ ಆಯುಧಗಳ ನಾಮ ಸಂಕೀರ್ತನೆಯಿಂದ, ಭಗವನ್ ನಾಮ ರೂಪಾಸ್ತ್ರ ಕೀರ್ತನಾತ್, ಭಗವಂತನ ನಾಮ ರೂಪ ಅಸ್ತ್ರ ಇವುಗಳ ಕೀರ್ತನೆಯನ್ನ ಮಾಡಿದ್ರಿಂದ ಬೇರೆ ಇನ್ಯಾವುದಾದ್ರೂ ನಮ್ಮ ಶ್ರೇಯಸ್ಸಿಗೆ ವಿರೋಧಿಗಳು ಅಂತ ಇದ್ರೆ ಅದೆಲ್ಲವೂ ಕೂಡ ನಾಶವಾಗಲಿ ಅಂತ ಒಟ್ಟಿಗೆ ಪ್ರಾರ್ಥನೆ. ಯನ್ನೋ ಭಯಂ ಗ್ರಹೇಭ್ಯೋ ಭೂತ್ಕೇತುಭ್ಯೋ ನೃಭ್ಯಯೇವ ಚ ಸರೀಸೃಪೇಭ್ಯೋ ದಂಷ್ಟ್ರಿಭ್ಯೋ ಭೂತೇಭ್ಯೋ ಘೇಭ್ಯಯೇವ ಚ ಸರ್ವಾಣ್ಯೇತಾನಿ ಭಗವನ್ನಾಮ ರೂಪಾಸ್ತ್ರ ಕೀರ್ತನಾತ್ ಪ್ರಯಾಂತು ಸಂಕ್ಷಯಂ ಸದ್ಯೋ ಯೇನ್ಯೇ ಶ್ರೇಯ ಪ್ರತೀಪಕಾಃ. ಗರುಡೋ ಭಗವಾನ್ ಸ್ತೋತ್ರಸ್ತೋಮಶ್ಛಂದೋಮಯ ಪ್ರಭುಃ ರಕ್ಷತ್ವಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಸೇನ ಸ್ವನಾಮಭಿಃ. ಇನ್ನು ಭಗವಂತನ ಪರಿವಾರದವರಾಗಿರ್ತಕ್ಕಂತಹ ಗರುಡ, ಭಗವಂತನ ಪಾರ್ಷದನಾಗಿರ್ತಕ್ಕಂತಹ ವಿಶ್ವಕ್ಸೇನ, ಇವರೂ ಕೂಡ ನಮ್ಮನ್ನ ಎಲ್ಲ ಆಪತ್ತುಗಳಿಂದ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನ ಪರಿವಾರದವರು ಬೃಹದ್ರಥಂತರ ಮುಂತಾದ ಸಾಮಗಾನಗಳಿಂದ, ಸಾಮಗಾನದಿಂದ ಹಾಡುವಂತಹ ಋಕ್ಕುಗಳು, ವೇದದ ಮಂತ್ರಗಳು, ಆ ರುಚಿಗಳಿಗೂ ಮತ್ತು ಬೇರೆ ವೇದ ಮಂತ್ರಗಳಿಗೂ ಅಭಿಮಾನಿಯಾಗಿರ್ತಕ್ಕಂಥವನು ಗರುಡ. ಛಂದೋಮಯ ಅಂತ ಅವನನ್ನ ಕರೀತಾರೆ. ಛಂದೋಮಯೇನ ಗರುಡೇನ ಸಮುಖ್ಯಮಾನಃ ಅಂತ ಹಿಂದೆ ಬಂದಿದೆ. ಗರುಡ ಛಂದೋಮಯ ಅಂದ್ರೆ ಛಂದಸ್ಸುಗಳಿಗೆ ಅಭಿಮಾನಿ. ಅದರಲ್ಲಿ ಹಿಂದೆ ಹೇಳಿದಂತೆ ಬೃಹತ್ ರಥಂತರ ಮುಂತಾದ ಸಾಮಗಾನಗಳಿಗೆಲ್ಲ ವಿಶೇಷವಾಗಿ ಗರುಡ ದೇವರು ಅಭಿಮಾನಿಗಳಾಗಿದ್ದಾರೆ. ಅದಲ್ಲದೆ ಇನ್ನೂ ಕೆಲವು ಸಾಮಗಾನದ ಋಕ್ಕುಗಳಿದ್ದಾವೆ. ಒಂದೊಂದು ಪಕ್ಷಗಳಲ್ಲಿಯೂ ಕೂಡ ಒಂದೊಂದು ಋಕ್ಕುಗಳಿದ್ದಾವೆ ಅಂತ ಗರುಡ ದೇವರನ್ನ ವರ್ಣನೆ ಮಾಡಿದ್ದಾರೆ. ಗರುಡ ದೇವರ ರೆಕ್ಕೆಗಳು ಅಂತಂದ್ರೆ ಅದೆಲ್ಲ ಛಂದಸ್ಸುಗಳು, ವೇದಗಳು. ಅಂತಹ ವೇದಗಳ ಸಮೂಹಗಳಿಂದ ಗಾನ ಮಾಡಿ ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥವನು ಗರುಡ. ಬಹಳ ವಿಶೇಷವಾಗಿ ಭಗವಂತನ ಸ್ತೋತ್ರ ಮಾಡಿ ವೇದ ಮಂತ್ರಗಳಿಂದ ಆ ಭಗವಂತನನ್ನ ಸದಾಕಾಲ ಸ್ತೋತ್ರ ಮಾಡ್ತಾ ಇರ್ತಾನೆ. ಅಂತಹ ಆ ಎಲ್ಲ ವೇದಗಳಿಗೆ ಅಭಿಮಾನಿಯಾದಂತಹ ಪ್ರಭುವಾದ ಭಗವಾನ್ ಗರುಡನೇ. ಗರುಡೋ ಭಗವಾನ್ ಛಂದೋಮಯ ಪ್ರಭು. ನಿನ್ನ ಅಂತರ್ಯಾಮಿಯಾದಂತಹ ಭಗವಂತನ ಒಂದು ನಾಮೋಚ್ಚಾರಣೆಯನ್ನು ನಾನೇನು ಮಾಡಿದೆ ಅದರಿಂದ, ಹಾಗೆ ವಿಶ್ವಕ್ಸೇನ ಮತ್ತು ಈ ಗರುಡ. ವಿಶ್ವಕ್ಸೇನ ಭಗವಂತನ ಪಾರ್ಷದ. ಅಂತಹ ಭಗವಂತನ ಪಾರ್ಷದನಾದ ವಿಶ್ವಕ್ಸೇನ ಮತ್ತು ಗರುಡ, ನೀವು ನಮ್ಮನ್ನ
ನಿನ್ನ ಅಂತರ್ಯಾಮಿಯಾದಂತಹ ಭಗವಂತನನ್ನ ಈ ರೀತಿ ನಾನು ಸ್ತೋತ್ರ ಮಾಡಿದ್ದರಿಂದ ನಮ್ಮನ್ನ ನೀವು ಎಲ್ಲಾ ರೀತಿಯಾದ ತೊಂದರೆಗಳಿಂದ ಕಾಪಾಡ್ರಿ ಅಂತ ವಿಶ್ವಕ್ಸೇನ ಮತ್ತು ಗರುಡನನ್ನ ಪ್ರಾರ್ಥನೆ ಮಾಡೋದು ಇವಾಗ. ಗರುಡೋ ಭಗವಾನ್ ಸ್ತೋತ್ರ ಸ್ತೋಮಶ್ಚಂದೋಮಯ ಪ್ರಭು ರಕ್ಷತ್ವಶೇಷ ಕೃಚ್ಛ್ರೇಭ್ಯೋ ವಿಶ್ವಕ್ಸೇನ ಸ್ವನಾಮಭಿಃ. ಸರ್ವಾಪದ್ಭ್ಯೋ ಹರೇರ್ನಾಮ ರೂಪಯಾನಾಯುಧಾನಿನಃ ಬುದ್ಧೀಂದ್ರಿಯಮನ ಪ್ರಾಣಾನ್ ಪಾಂತು ಪಾರ್ಷದಭೂಷಣಾಃ. ಹೀಗೆ ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ವಾಹನ. ಇವಾಗ ವಾಹನ ಒಂದು ನಾವು ಸೇರಿಸ್ಕೊಂಡ್ವಿ. ಗರುಡ ಭಗವಂತನ ವಾಹನ ಮತ್ತು ಭಗವಂತನ ಆಯುಧಗಳು, ಮತ್ತೆ ಜೊತೆಗೆ ಭಗವಂತನ ಪಾರ್ಷದರು ವಿಶ್ವಕ್ಸೇನ ಮೊದಲಾದವರು, ಭಗವಂತನ ಜೊತೆಯಲ್ಲಿ ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು, ಆ ಎಲ್ಲರೂ ಕೂಡ ನಮ್ಮ ಬುದ್ಧಿ ಇಂದ್ರಿಯ ಮನಃ ಪ್ರಾಣಾನ್, ನಮ್ಮ ಬುದ್ಧಿ ಇಂದ್ರಿಯ ಮನಸ್ಸು ಪ್ರಾಣಗಳನ್ನ ಸರ್ವಾಪದ್ಭ್ಯ ಎಲ್ಲ ಆಪತ್ತುಗಳಿಂದಲೂ ರಕ್ಷಣೆ ಮಾಡಲಿ ಅಂತ ಒಟ್ಟಿಗೆ ಸಾಮಾನ್ಯವಾಗಿ ತಗೊಳ್ಳೋದು. ಒಂದೊಂದು ಪ್ರತ್ಯೇಕವಾಗಿ ಹಿಂದೆ ನಮ್ಮ ದೇಹದ ಒಂದೊಂದು ಅವಯವಗಳಲ್ಲಿ ಚಿಂತನೆ ಮಾಡಿದ್ವಿ ಮತ್ತು ಒಂದೊಂದು ತೊಂದರೆಗಳು ಕಷ್ಟಗಳೇನಿದ್ದಾವೆ ಅವುಗಳಿಂದ ಅಂತ. ಈಗ ಎಲ್ಲ ಒಟ್ಟಿಗೆ ಎಲ್ಲಾ ದೇವತೆಗಳನ್ನು ಸೇರಿಸಿಕೊಂಡು ಎಲ್ಲ ಆಯುಧಗಳು, ಭಗವಂತನ ಎಲ್ಲ ರೂಪಗಳು, ಭಗವಂತನ ವಾಹನ, ಭಗವಂತನ ನಾಮ, ಭಗವಂತನ ಪಾರ್ಷದರು ಎಲ್ಲರೂ ಕೂಡ ನಮ್ಮನ್ನ ಎಲ್ಲಾ ರೀತಿಯ ಆಪತ್ತುಗಳಿಂದಲೂ ಪರಿಹಾರ ಮಾಡಲಿ. ನಮ್ಮ ಬುದ್ಧಿಯನ್ನ, ನಮ್ಮ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ ಮತ್ತು ನಮ್ಮ ಪ್ರಾಣಗಳನ್ನ, ಅವುಗಳಿಗೆ ಬರುವಂತಹ ಆಪತ್ತುಗಳೇನೇ ಇದ್ದರೂ ಕೂಡ ಆ ಎಲ್ಲ ಆಪತ್ತುಗಳಿಂದಲೂ ಕೂಡ ರಕ್ಷಣೆ ಮಾಡಲಿ. ಸರ್ವಾಪದ್ಭ್ಯೋ ಹರೇರ್ನಾಮ ರೂಪ ಯಾನಾಯುಧಾನಿನಃ ಬುದ್ಧೀಂದ್ರಿಯಮನ ಪ್ರಾಣಾನ್ ಪಾಂತು ಪಾರ್ಷದ ಭೂಷಣಾಃ. ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತೆ ಸತ್ಯೇನಾನೇನ ನ ಸರ್ವೇ ಯಾಂತು ನಾಶಮುಪದ್ರವಾಃ. ಈ ಕಣ್ಣಿಗೆ ಕಾಣುವ ಪ್ರಪಂಚ, ಇದರಲ್ಲಿ ಇದು ಕಾರ್ಯಕಾರಣಾತ್ಮಕವಾಗಿರ್ತಕ್ಕಂಥದ್ದು. ಸದಸಚ್ಚಯತೆ, ಕಾರ್ಯಕಾರಣಾತ್ಮಕವಾಗಿರ್ತಕ್ಕಂತಹ ಪ್ರಪಂಚ ಎಲ್ಲವೂ ಭಗವಂತನ ಅಧೀನವಾಗಿದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇದು ಸತ್ಯವಾದಂತಹ ಜ್ಞಾನ, ಯಥಾರ್ಥ ಜ್ಞಾನ. ಕಾರ್ಯಕಾರಣಾತ್ಮಕವಾಗಿರ್ತಕ್ಕಂತಹ ಸಮಸ್ತ ಪ್ರಪಂಚ ಭಗವದ್ ಅಧೀನವಾಗಿದೆ, ಎಲ್ಲವೂ ಅಸ್ವತಂತ್ರವಾಗಿದೆ, ಭಗವಂತನೊಬ್ಬನೇ ಸ್ವತಂತ್ರ ಅಂತನ್ನೋ ಸತ್ಯೇನ ಅನೇನ, ಸತ್ಯವಾದಂತಹ ಈ ಒಂದು ಜ್ಞಾನದಿಂದ ಭಗವಂತ ಸುಪ್ರೀತನಾಗಲಿ. ಅದರಿಂದ ನಮ್ಮ ಎಲ್ಲ ರೀತಿಯಾದ ತೊಂದರೆಗಳು, ಉಪದ್ರವಗಳು ಏನೇ ಇದ್ರೂ ಅದೆಲ್ಲವೂ ಪರಿಹಾರವಾಗಲಿ ಅಂತ ಅರ್ಥ. ಈ ಜ್ಞಾನ ಸತ್ಯೇನ ತೇನ ನಃ ಸರ್ವೇ ಅಂತಿದೆ ನನಗೆ. ಸತ್ಯೇನ ತೇನ ನಃ ಸರ್ವೇ ಯಾಂತು ನಾಶಮುಪದ್ರವಾಃ ಅಂತ. ಸತ್ಯೇನ ಅನೇನ ಸತ್ಯೇನಾನೇನ ಅಂತಾನೆ ತಿದ್ದುಕೊಂಡ್ಬಿಡ್ರಿ. ಸತ್ಯೇನ ಅನೇನ, ಇದು ಸತ್ಯವಾದ ಒಂದು ಜ್ಞಾನ. ಭಗವಂತನ ಅಧೀನವಾಗಿದೆ ಈ ಪ್ರಪಂಚ, ಕಾರ್ಯಕಾರಣಾತ್ಮಕವಾದ ಎಲ್ಲ ಪ್ರಪಂಚವೂ ಭಗವಂತನ ಅಧೀನ ಅಂತನ್ನೋದು ಸತ್ಯವಾದ ಜ್ಞಾನ. ಈ ಸತ್ಯವಾದ ಜ್ಞಾನದಿಂದ ಭಗವಂತ ಪ್ರೀತನಾಗಲಿ ಅಂತ ಅರ್ಥ.
ಅದನ್ನು ಮುಂದೆ ಹೇಳ್ತೇನೆ. ಅದರದ ಬಗ್ಗೆ ಆಚಾರದ್ದು ವಾಕ್ಯ ಇದೆ, ಅದನ್ನು ಮುಂದೆ ಸೇರಿಸ್ಕೊಂಡು ಹೇಳ್ತೇನೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯ ಧತ್ತೇ ಶಕ್ತಿ ಸ್ವಮಾಯಯಾ. ಈ ಭಗವಂತ ಅನೇಕ ರೂಪಗಳನ್ನ ತಾಳ್ತಾನೆ. ಆ ಎಲ್ಲ ರೂಪಗಳು ಅವನ ಇಚ್ಛೆಯಿಂದಲೇನೆ ಅವನು ತೆಗೆದುಕೊಂಡಂತಹ ರೂಪಗಳು. ಆ ಎಲ್ಲ ರೂಪಗಳಲ್ಲಿಯೂ ಕೂಡ ಭಗವಂತ ಅಭಿನ್ನ, ಅವನಲ್ಲಿ ಭೇದ ಇಲ್ಲ, ಸ್ವಗತ ಭೇದ ವಿವರ್ಜಿತ. ಅವನಲ್ಲಿ ಯಾವ ಭೇದವೂ ಇಲ್ಲ. ತನ್ನ ರೂಪಗಳಿಗಾಗಲಿ, ತನ್ನ ಗುಣಗಳಿಗಾಗಲಿ, ತನ್ನ ಅವಯವಗಳಿಗಾಗಲಿ ಯಾವುದರಲ್ಲೂ ಕೂಡ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತನಾಗಿರ್ತಕ್ಕಂಥವನು ಆ ಭಗವಂತ. ಆದರೂ ಕೂಡ ತನ್ನ ಸ್ವಾತಂತ್ರ್ಯ ಮೊದಲಾದ ಗುಣದ ಬಲದಿಂದ ಸ್ವೇಚ್ಛೆಯಿಂದಲೇ ನಾನಾ ರೀತಿಯಾದ ಆಭರಣಗಳಿಂದ ಸಹಿತನಾಗಿ ನಾನಾ ರೂಪಗಳನ್ನ ತಾಳ್ತಾನೆ. ಅನೇಕ ಶಬ್ದಗಳಿಂದ ಕರೆಸ್ಕೊಳ್ತಾನೆ. ಶಬ್ದಗಳು ಬೇರೆ ಬೇರೆ, ಆಯುಧಗಳು ಬೇರೆ ಬೇರೆ, ರೂಪಗಳು ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ತಾನು ಕರೆಸ್ಕೊಳ್ತಾನೆ. ವನಮಾಲ ಮೊದಲಾದಂತಹ ಭೂಷಣಗಳು, ಚಕ್ರ, ಶಂಖ ಮೊದಲಾದಂತಹ ಆಯುಧಗಳು ಮತ್ತು ಗರುಡಧ್ವಜಾದಿ ಚಿಹ್ನೆಗಳು, ಅವುಗಳಲ್ಲಿ ಅದೇ ಶಬ್ದಗಳಿಂದ ಕರೆಸ್ಕೊಳ್ತಾನೆ. ಆಯಾಯ ರೂಪಗಳನ್ನ ಆಯಾಯ ಶಬ್ದಗಳು ವರ್ಣನೆ ಮಾಡ್ತಾವೆ. ಗರುಡಧ್ವಜ ಅಂತ, ಹಾಗೆ ಚಕ್ರಧಾರಿ, ಶಂಖಧಾರಿ, ವನಮಾಲಾ ವಿಭೂಷಿತ ಅಂತ ಹೀಗೆಲ್ಲ ಆಯಾಯ ರೂಪಗಳನ್ನ ಆಯಾಯ ಹೆಸರುಗಳು ಹೇಳಿಕೊಡ್ತಾವೆ. ಆ ಚಿಹ್ನೆಗಳಲ್ಲಿ ಆ ಶಬ್ದಗಳಿಂದಲೇ ಕರೆಸ್ಕೊಳ್ತಾನೆ. ಭೂಷಣಾಯುಧ ಲಿಂಗಾಖ್ಯಾಹ ದತ್ತೆ ಸ್ವಮಾಯಯಾ ಶಕ್ತಿ ದತ್ತೆ. ತನ್ನ ಸ್ವಾತಂತ್ರ್ಯ ಎಂಬ ಗುಣದ ಬಲದಿಂದ, ಸ್ವೇಚ್ಛೆಯಿಂದ ಭಗವಂತ ಈ ರೀತಿ ನಾನಾ ರೂಪಗಳನ್ನ ತಾಳ್ತಾನೆ, ನಾನಾ ರೀತಿಯಲ್ಲಿ ಕರೆಸ್ಕೊಳ್ತಾನೆ. ಇದು ಸ್ವೇಚ್ಛೆಯಿಂದಲೇ ಭಗವಂತ ಹಾಗೆ ಮಾಡ್ತಾನೆ. ಅವನಲ್ಲಿ ಯಾವ ಭೇದವೂ ಇಲ್ಲ. ಸ್ವಗತ ಭೇದ ವಿವರ್ಜಿತ, ವಿಕಲ್ಪರಹಿತ ಸ್ವಯಂ. ಅವನಲ್ಲಿ ಭೇದ ಇಲ್ಲ. ಆದರೂ ಹೀಗೆ ತಾನು ಸ್ವೇಚ್ಛೆಯಿಂದ ನಾನಾ ಶಬ್ದಗಳಿಂದ ಕರೆಸಿಕೊಳ್ಳುವಂತಹ ನಾನಾ ರೂಪಗಳನ್ನ ತೆಗೆದುಕೊಳ್ಳುತ್ತಾನೆ. ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯಾದತ್ತೆ ಶಕ್ತಿ ಸ್ವಮಾಯಯಾ. ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ಈ ರೀತಿಯಾಗಿ ನಾವು ಚಿಂತನೆಯನ್ನ ಮಾಡಬೇಕು. ಇಲ್ಲಿ ಹಿಂದೆ ಹೇಳಿದಂತೆ ನಾನು ಚಕ್ರ, ಶಂಖ, ಗದ ಮೊದಲಾದಂತಹ ವಸ್ತುಗಳೇನಿದ್ದಾವೆ, ಆ ವಸ್ತುಗಳನ್ನ ನಾವು ಪ್ರಾರ್ಥನೆ ಮಾಡೋದಲ್ಲ. ಅವುಗಳ ಒಳಗೆ ಆ ಶಕ್ತಿಯನ್ನ ಅಭಿವ್ಯಕ್ತಿ ಮಾಡ್ತಾ ಅದೇ ಹೆಸರಿನಿಂದ ಇರುವ ಭಗವಂತನ ರೂಪಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ. ಆ ಎಲ್ಲದರ ಒಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಸದಾ ಸರ್ವತ್ರ ಸರ್ವಗಃ ಸ್ವರೂಪೈಹಿ ಸರ್ವೈಹಿ ಸ್ವರೂಪೈಹಿ. ಇವುಗಳೆಲ್ಲ ಜಡವಾದ ವಸ್ತುಗಳು. ಆ ಜಡವಾದ ವಸ್ತುಗಳ ಪ್ರಾರ್ಥನೆ ಅಲ್ಲ, ಅವುಗಳ ಒಳಗೆ
ಅವುಗಳ ಶಕ್ತಿಯನ್ನ ಅಭಿವ್ಯಕ್ತಿ ಮಾಡ್ತಾ ಅದೇ ಹೆಸರಿನಿಂದ ಇರುವ ಭಗವಂತನ ರೂಪಗಳೇನಿದ್ದಾವೆ ಅವುಗಳನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇದು ಯಥಾರ್ಥವಾದ ಜ್ಞಾನ. ಇಂತಹ ಯಥಾರ್ಥವಾದ ಜ್ಞಾನಕ್ಕೆ ಒಲಿದು ಸರ್ವಗತನಾದ ಸರ್ವಜ್ಞನಾದ ಆ ಭಗವಂತ ಸರ್ವಾಂತರ್ಗತ ಬಹಿರ್ಗತ ಅಂತ ಹೀಗೆ ಎಲ್ಲ ಸ್ವರೂಪಗಳಿಂದ ಯಾವಾಗಲೂ ನಮ್ಮನ್ನ ಎಲ್ಲ ಕಡೆಯಲ್ಲೂ ಕೂಡ ಕಾಪಾಡಲಿ ಅಂತ. ಸರ್ವತ್ರ ಸರ್ವಗಃ ಪಾತು, ಎಲ್ಲ ಕಡೆಯಲ್ಲಿರುವ ಭಗವಂತ ಎಲ್ಲಾ ಕಾಲದಲ್ಲಿಯೂ ಕೂಡ ನಮ್ಮನ್ನ ಎಲ್ಲಾ ರೀತಿಯಾದ ಕಷ್ಟಗಳಿಂದಲೂ ಕೂಡ ಕಾಪಾಡಲಿ ಅಂತ ಹೀಗೆ ಈ 3 ಶ್ಲೋಕಗಳು ಯಥಾಹಿ ಭಗವಾನೇವ ಅನ್ನೋಲ್ಲಿಂದ ಇಲ್ಲಿವರೆಗೆ ಸದಾ ಸರ್ವತ್ರ ಸರ್ವಗಃ ಅಂತನ್ನೋ 3 ಶ್ಲೋಕಗಳು ಬಹಳ ಗೂಢವಾದ ಅರ್ಥವನ್ನ ಹೊಂದಿರತಕ್ಕಂತಹ ಶ್ಲೋಕಗಳು. ಮೇಲ್ನೋಟಕ್ಕೆ ಈ ಶ್ಲೋಕಕ್ಕೆ ಅರ್ಥ ಅಂತನ್ನೋದು ಬೇರೆ ರೀತಿಯಲ್ಲಿ ಕಾಣಿಸ್ತದೆ, ಒಂದೇ ಸಲಿಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಯಥಾಹಿ ಭಗವಾನೇವಾ ಅಂತ ಅದಕ್ಕೆ ಅಲ್ಲಿಂದ ಮಧ್ವಾಚಾರ್ಯರು ಇದಕ್ಕೆ ತಾತ್ಪರ್ಯ ಬರೆದಿದ್ದಾರೆ. ಇದರ ಅಭಿಪ್ರಾಯ ಏನು ಅನ್ನೋದನ್ನ ನಮಗೆ ತಂತ್ರ ಭಾಗವತ ಅನ್ನೋ ಗ್ರಂಥದ ವಾಕ್ಯಗಳನ್ನ ಉದಾಹರಿಸಿ ತಿಳಿಸಿಕೊಡುತ್ತಾರೆ. ಬೇರೆ ವ್ಯಾಖ್ಯಾನಕಾರರಿಗೆ ಈ ಶ್ಲೋಕದಲ್ಲಿ ಸದಸಚ್ಚಯತ್ ಅಂತಿದೆ. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಅಂತ. ಸತ್ ಅಸತ್ ಅಂತ ಅನ್ನೋ ಶಬ್ದಕ್ಕೆ ನಾನಾ ಅರ್ಥಗಳಿದ್ದಾವೆ ಶಾಸ್ತ್ರಗಳಲ್ಲಿ. ಅವರು ಮೂರ್ತ ಅಮೂರ್ತ ಅಂತ ಇಟ್ಟುಕೊಂಡು ಮೂರ್ತಾಮೂರ್ತವಾದ ಈ ಪ್ರಪಂಚ ಎಲ್ಲವೂ ಭಗವಂತನೇ ಅಂತ ಹೇಳಿಬಿಟ್ಟಿದ್ದಾರೆ. ಭಗವಾನೇವ ಅಂತ. ಮೂರ್ತಾಮೂರ್ತವಾದ ಈ ಪ್ರಪಂಚ ಎಲ್ಲ ಭಗವಂತನೇ, ಭಗವಂತನನ್ನ ಬಿಟ್ಟು ಬೇರೆ ಯಾವುದು ಇಲ್ಲ ಅಂತ. ಅವರ ಪ್ರಕಾರ ಭಗವಂತನನ್ನ ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಅಸತ್ಯ, ಸುಳ್ಳು. ಆಮೇಲೆ ಭೂಷಣ, ಆಯುಧ, ಧ್ವಜಗಳು, ಅವುಗಳ ಹೆಸರುಗಳು ಇದೆಲ್ಲವೂ ಭಗವಂತನ ಆವಿರ್ಭಾವಗಳೇ ಆಗಿದ್ದಾವೆ ಅಂತ ಹೇಳ್ತಾರೆ. ವಸ್ತುತಃ ಎಲ್ಲವೂ ಭಗವಂತನಲ್ಲ. ಎಲ್ಲದರ ಒಳಗೆ ಅವುಗಳ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತಾ ಆ ಹೆಸರಿನಿಂದ ಮುಖ್ಯವಾಗಿ ಕರೆಸಿಕೊಳ್ತಾ ಅವುಗಳ ಆಕಾರದ ಅದೇ ರೂಪದಲ್ಲಿ ಭಗವಂತ ಇದ್ದಾನೆ. ಇದು ಯಥಾರ್ಥ ಜ್ಞಾನ. ಆದ್ರೆ ಅವ್ರೇನ್ ಹೇಳ್ತಾರೆ, ಭಗವಂತ ಬಿಟ್ರೆ ಬೇರೆ ಏನೂ ಇಲ್ಲ, ಎಲ್ಲವೂ ಭಗವಂತನೇ ಅಂತ ಹೀಗೆ ಹೇಳಿದ್ದಾರೆ. ಆದರೆ ಅವು ಬೇರೆ, ಭಗವಂತ ಬೇರೆ. ಅವುಗಳೆಲ್ಲದರ ಒಳಗೆ ಅದೇ ಹೆಸರಿನಿಂದ ಕರೆಸಿಕೊಂಡು ಅದೇ ರೂಪದಿಂದ ಭಗವಂತ ಇದ್ದಾನೆ ಅಂತನ್ನೋದು ನಿಜವಾದ ಸರಿಯಾದ ಜ್ಞಾನ. ಈ ರೀತಿಯಾದ ಯಥಾರ್ಥ ಜ್ಞಾನಕ್ಕೆ ಭಗವಂತ ಒಲಿತಾನೆ. ಅದನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಈ ರೀತಿಯಾದ ಯಥಾರ್ಥ ಜ್ಞಾನಕ್ಕೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ. ಈ ಅವರೇನು ಬೇರೆ ವ್ಯಾಖ್ಯಾನಕಾರ ಇಲ್ಲಿ ಈ ರೀತಿಯಾದ ಇದು ಸತ್ಯವಾದರೆ ನನ್ನನ್ನ ಭಗವಂತ ಕಾಪಾಡ್ಲಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸತ್ಯ ಆಗೋದಕ್ಕೂ ನನ್ನನ್ನ ಭಗವಂತ ಕಾಪಾಡೋದಕ್ಕೂ ಏನ್ ಸಂಬಂಧ? ಒಂದು ವೇಳೆ ವೇದಗಳು ಪ್ರಮಾಣ ಅಂತಾಗಿದ್ರೆ ನನಗೆ ಸಾವು ಬರಬಾರದು ಅಂತ ಕುಮಾರಲ ಭಟ್ರು ಹೇಳತಕ್ಕಂತಹ ಒಂದು ಮಾತಿದೆ. ಅದನ್ನ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಯದಿ ವೇದಾಹ ಪ್ರಮಾಣಂ ಸ್ಯುಹು ಅಂತ. ಒಂದು ವೇಳೆ ವೇದ ಪ್ರಮಾಣ ಆಗಿದ್ರೆ ನನಗೆ ಸಾವು ಬರಬಾರದು ಅಂತ ಕುಮಾರ ಭಟ್ಟರು ಅವರು ಹೇಳಿದಂತೆ ಇದು ಒಂದು ವೇಳೆ ಇದು ಸತ್ಯ ಆಗಿದ್ರೆ ಭಗವಂತ ನನ್ನನ್ನ ಕಾಪಾಡ್ಲಿ ಅಂತ. ಅದಕ್ಕೆ ಇಲ್ಲಿ ಆಚಾರ್ಯರು ಈ ಶ್ಲೋಕಗಳಿಗೆ ವ್ಯಾಖ್ಯಾನವನ್ನ ಮಾಡ್ತಾ ಯಥಾಹಿ ಭಗವಾನೇವ ಅಂತ ಪ್ರತೀಕ ತಗೊಂಡು ಸದಸನ್ಯಾಮಕತೆಯ ಸದಸದ್ರೂಪ ಉಚ್ಯತೆ ಸತ್ಯೇನಾನೇನ ಮಾಂ ದೇವಃ ಪಾತು ವಿಷ್ಣುಶ್ಚತುರ್ಭುಜಃ
ಏಕ ಏವ ಪರೋ ವಿಷ್ಣುಃ ಭೂಷಾಹೇತಿ ಧ್ವಜೇಶ್ವಜಃ ತತ್ತಚ್ಛಕ್ತಿಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತಃ ಸತ್ಯೇನಾನೇನ ಮಾಂ ದೇವಃ ಪಾತು ಸರ್ವೇಶ್ವರೋ ಹರಿಃ ಇತಿ ಚ. ಇದು ಹಿಂದೆ ಹೇಳಿದ ತಂತ್ರ ಭಾಗವತ ಅನ್ನೋ ಗ್ರಂಥದ್ದೇ ಶ್ಲೋಕ. ಅದರ ಅಭಿಪ್ರಾಯವನ್ನ ನಮಗೆ ಇಲ್ಲಿ ಭಾಗವತ ತಿಳಿಸಿಕೊಡ್ತಾ ಇದೆ. ಯಥಾ ಹಿ ಭಗವಾನೇವಾ ಮುಂತಾದ ಶ್ಲೋಕಗಳಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಕಾರ್ಯಕಾರಣಾತ್ಮಕವಾದ ವಸ್ತುಗಳಿಗೆ, ಮೂರ್ತಾಮೂರ್ತ ವಸ್ತುಗಳಿಗೆ ನಿಯಾಮಕನಾಗಿ ಭಗವಂತ ಸದಸದ್ರೂಪ ಅಂತ ಕರೆಸ್ಕೊಳ್ತಾನೆ. ಸದಸನ್ನಿಯಾಮಕತೆಯ ಸದಸದ್ರೂಪ ಉಚ್ಯತೆ. ಸದಸನ್ನಿಯಾಮಕ ಅವನ. ಸದಸತ್ ಅನ್ನೋ ಶಬ್ದಕ್ಕೆ ಕಾರ್ಯಕಾರಣ, ಮೂರ್ತಾಮೂರ್ತ ಹೀಗೆ ಅನೇಕ ಅರ್ಥಗಳಿದ್ದಾವೆ. ಅಂತೂ ಮೂರ್ತಾಮೂರ್ತ ಪ್ರಪಂಚ, ಕಾರ್ಯಕಾರಣಾತ್ಮಕವಾದ ಪ್ರಪಂಚ ಏನಿದೆ, ಈ ಎಲ್ಲ ವಸ್ತುಗಳಿಗೆ, ಪ್ರಪಂಚದಲ್ಲಿರುವಂತಹ ಎಲ್ಲಾ ವಸ್ತುಗಳಿಗೂ ನಿಯಾಮಕನಾದ್ದರಿಂದ ಭಗವಂತನನ್ನ ಸದಸದ್ರೂಪ ಅಂತ ಕರೀತಾರೆ. ಈ ನಿಯಾಮಕತ್ವ ಜ್ಞಾನ ಏನಿದೆ, ಇದರಿಂದ ಚತುರ್ಭುಜನಾದ ಆ ವಿಷ್ಣು ಒಲಿದು ನನ್ನನ್ನ ರಕ್ಷಣೆ ಮಾಡಲಿ ಅಂತ. ಸತ್ಯೇನ ಅನೇನ ಮಾಂ ದೇವಃ ಅಂದ್ರೆ ಎಲ್ಲ ವಸ್ತುಗಳಿಗೆ ನಿಯಾಮಕನಾಗಿದ್ದಾನೆ ಭಗವಂತ, ಎಲ್ಲವೂ ಅವನ ಅಧೀನವಾಗಿದೆ ಅಂತನ್ನೋ ಸತ್ಯವಾದ ಈ ಜ್ಞಾನದಿಂದ ನನ್ನನ್ನ ಆ ಭಗವಂತ ರಕ್ಷಣೆ ಮಾಡಲಿ ಅಂತ ಹೀಗೆ ಅಭಿಪ್ರಾಯ ಹೊರತು ಇದು ಸತ್ಯ ಆಗಿದ್ರೆ ರಕ್ಷಣೆ ಮಾಡಲಿ ಅಂತ ಹಾಗೆ ಶಪಥ ಅಲ್ಲ, ಚಾಲೆಂಜ್ ಮಾಡೋದಲ್ಲ. ಇದು ಒಂದ್ ವೇಳೆ ಸತ್ಯ ಆಗಿದ್ರೆ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಹಾಗಲ್ಲ. ಅನೇನ ಸತ್ಯೇನ, ಇದು ಸತ್ಯವಾದ ಜ್ಞಾನ, ಯಥಾರ್ಥ ಜ್ಞಾನ. ಎಲ್ಲಾ ವಸ್ತುಗಳು ಭಗವದ್ ಅಧೀನ, ಭಗವಂತನೊಬ್ಬನೇ ಸ್ವತಂತ್ರ, ಉಳಿದೆಲ್ಲವೂ ಕೂಡ ಅವನ ಅಧೀನದಲ್ಲಿದೆ ಅಂತನ್ನೋ ಈ ಒಂದು ಸತ್ಯವಾದ ಜ್ಞಾನದಿಂದ ನನ್ನನ್ನ ಆ ಭಗವಂತ ರಕ್ಷಣೆ ಮಾಡಲಿ. ಆ ಭಗವಂತ ಹಿಂದೆ ಹೇಳಿದಂತೆ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯ ಅನ್ನೋ ಶ್ಲೋಕದ ಅಭಿಪ್ರಾಯವನ್ನ ಮುಂದಿನ ಶ್ಲೋಕ ಹೇಳ್ತಾ ಇದೆ. ಏಕ ಏವ ಪರೋ ವಿಷ್ಣು ಭೂಷಾಹೇತಿ ಧ್ವಜೇಶು ಅಜಃ ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ ಅಂತ. ಎಲ್ಲ ವಸ್ತುಗಳೇನಿದ್ದಾವೆ ಆ ವಸ್ತುಗಳಲ್ಲಿ ಅಂದ್ರೆ ಭೂಷಣ, ಆಯುಧ ಮುಂತಾದಂತಹ ಆ ವಸ್ತುಗಳಲ್ಲಿ, ಅವನ ಆಯುಧಗಳಲ್ಲಿ ಮೊದಲಾದವುಗಳಲ್ಲಿ ಸರ್ವೋತ್ತಮನಾದಂತಹ ಆ ವಿಷ್ಣು ಒಬ್ಬನೇ ಆಯಾಯ ಶಕ್ತಿಗಳನ್ನು ಅಭಿವ್ಯಕ್ತಿ ಮಾಡ್ತಾ ಆಯಾಯ ರೂಪಗಳಿಂದ ತಾನು ಇದ್ದಾನೆ. ಇದು ಯಥಾರ್ಥ ಜ್ಞಾನ. ಇದನ್ನ ಸ್ಪಷ್ಟವಾಗಿ ತಂತ್ರ ಭಾಗವತ ತಿಳಿಸ್ತಾ ಇದೆ. ಹೊರತು ಬೇರೆ ವ್ಯಾಖ್ಯಾನಕಾರ ಹೇಳಿದಂತೆ ಈ ಎಲ್ಲ ಪ್ರಪಂಚ, ಆಯುಧ, ಭೂಷಣ, ಧ್ವಜ, ಅವುಗಳ ಹೆಸರುಗಳು ಅವೆಲ್ಲವೂ ಭಗವಂತನ, ಅದ್ಯಾವುದೂ ಇಲ್ಲ, ಅವೆಲ್ಲವೂ ಭಗವಂತನೇ, ಆ ಭಗವಂತನ ಆವಿರ್ಭಾವಗಳೇ ಅಂತ ಹೀಗೆ ಹೇಳಿದ್ದಾರೆ. ಅದಲ್ಲ, ಅವುಗಳ ಒಳಗೆ ಆ ಶಕ್ತಿಯನ್ನ ಅಭಿವ್ಯಕ್ತಿ ಮಾಡ್ತಾ ಆ ರೂಪದಿಂದ ಭಗವಂತ ಇದ್ದಾನೆ. ಏಕಏವ ಪರೋ ವಿಷ್ಣು, ಸರ್ವೋತ್ತಮನಾದಂತಹ ಆ ಒಬ್ಬನೇ ವಿಷ್ಣು. ಭೂಷಾ ಹೇತಿ ಧ್ವಜೇಶು, ಅವುಗಳ ಒಳಗೆ ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ, ಆಯಾಯ ಶಕ್ತಿಯನ್ನ ಅಭಿವ್ಯಕ್ತ ಮಾಡ್ತಾ ಅವನೇ ಅದರೊಳಗೆ ಇದ್ದಾನೆ. ಇದು ಸತ್ಯವಾದ ಮಾತು. ಸತ್ಯೇನಾನೇನ ಮಾಂ ದೇವಃ, ಈ ಯಥಾರ್ಥವಾದ ಜ್ಞಾನದಿಂದ ಸರ್ವೇಶ್ವರನಾದಂತಹ ಭಗವಂತ ಒಲಿದು ನನ್ನನ್ನ ರಕ್ಷಣೆ ಮಾಡಲಿ. ಪಾತು ಸರ್ವೇಶ್ವರೋ ಹರಿಹಿ ಅಂತ ಹೀಗೆ ತಂತ್ರ ಭಾಗವತದ ಶ್ಲೋಕವನ್ನ ಉದಾಹರಿಸಿ ಇಲ್ಲಿ ಹೇಳಿದ್ದೇ ಭಾಗವತದಲ್ಲಿ ಯಥಾಹಿ ಭಗವಾನೇವ ಅನ್ನೋ ಶ್ಲೋಕಗಳಿಂದ ಹೇಳಿದ್ದು ಅಂತ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಥಾಹಿ ಭಗವಾನೇವ ವಸ್ತುತಃ ಸದಸಚ್ಚಯತೆ ಸತ್ಯೇನಾನೇನ ನ ಸರ್ವೇ ಯಾಂತು ನಾಶಮುಪದ್ರವಾಃ ಯಥೈಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧಲಿಂಗಾಖ್ಯಾ ಧತ್ತೆ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈಃ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ.
ಇದಿಷ್ಟಾದ ಮೇಲೆ ವಿದಿಕ್ಷು ದಿಕ್ಷೂರ್ಧ್ವಮದಃ ಸಮಂತಾತ್ ಅಂತರ್ಬಹಿರ್ಭಗವಾನ್ ನಾರಸಿಂಹಃ ಪ್ರಹಾಪಯಲ್ಲೋಕಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತತೇಜಾಃ. ಭಗವಂತನ ನರಸಿಂಹ ರೂಪ ಏನಿದೆ, ಆ ನರಸಿಂಹ ಅಟ್ಟಹಾಸ ಧ್ವನಿಯನ್ನ ಮಾಡಿದ ಅಂತಾದ್ರೆ ಹಿಂದೆ ಬಂದಿದೆ. ಆ ನರಸಿಂಹನ ಅಟ್ಟಹಾಸ ಅದು ಅದರ ಧ್ವನಿಯಿಂದಲೇನೆ ಎಲ್ಲ ಲೋಕದ ಭಯವೂ ಪರಿಹಾರ ಆಗ್ತದೆ. ತನ್ನ ಅಟ್ಟಹಾಸದ ಧ್ವನಿಯಿಂದ ಲೋಕದ ಭಯವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವನು. ಪ್ರಹಾಪಯನ್ ಲೋಕಭಯಂ ಸ್ವನೇನ ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ. ತನ್ನ ತೇಜಸ್ಸಿನಿಂದ ಉಳಿದ ಎಲ್ಲಾ ತೇಜಸ್ಸನ್ನು ಕೂಡ ನುಂಕುಗೊಳಿಸಿ ಬಿಡ್ತಾನೆ ಅಂತಹವನು ಭಗವಾನ್ ನರಸಿಂಹ. ಅಂತಹ ತೇಜಸ್ಸು ಭಗವಂತನ. ಆ ತೇಜಸ್ಸಿನ ಮುಂದೆ ಜಗತ್ತಿನ ಯಾವ ತೇಜಸ್ಸು ಕೂಡ ಪ್ರಕಾಶ ಆಗೋದೇ ಇಲ್ಲ, ಎಲ್ಲವೂ ಮಂಕಾಗಿ ಬಿಡತ್ತೆ. ಅಂತಹ ತೇಜಸ್ಸು ಭಗವಂತನ ತೇಜಸ್ಸು. ಸ್ವತೇಜಸ ಗ್ರಸ್ತ ಸಮಸ್ತ ತೇಜಾಹ ಅಂತ. ತನ್ನ ತೇಜಸ್ಸಿನಿಂದ ಉಳಿದ ಎಲ್ಲಾ ತೇಜಸ್ಸುಗಳು ಕೂಡ ಗ್ರಸ್ತವಾಗಿ ಬಿಡುತ್ತದೆ, ಅಭಿಭೂತವಾಗಿ ಬಿಡ್ತದೆ. ಅವುಗಳೆಲ್ಲ ಸೂರ್ಯನ ತೇಜಸ್ಸು, ಚಂದ್ರನ ತೇಜಸ್ಸು ಮೊದಲಾದ ತೇಜಸ್ಸುಗಳೆಲ್ಲ ಭಗವಂತನ ತೇಜಸ್ಸಿನ ಮುಂದೆ ಮಂಕಾಗಿ ಬಿಡ್ತಾವೆ. ಅಂತಹ ತೇಜಸ್ಸು ನರಸಿಂಹನ ತೇಜಸ್ಸು. ಅಂತಹ ಭಗವಾನ್ ನರಸಿಂಹ ನಮ್ಮನ್ನ ಎಲ್ಲ ದಿಕ್ಕು ವಿದಿಕ್ಕುಗಳಲ್ಲಿ ಮತ್ತು ಕೆಳಗೆ ಮೇಲೆ ಹೊರಗೆ ಒಳಗೆ ಹೀಗೆ ಎಲ್ಲಾ ಕಡೆಯಲ್ಲೂ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ನರಸಿಂಹ ದೇವರ ರಕ್ಷಣೆಯನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಿಂದ ಭಗವಂತನ ಮೂಲ ರೂಪ ಮಾತ್ರ ಸರ್ವಗತ, ಅವತಾರ ರೂಪ ಸರ್ವಗತ ಅಲ್ಲ ಅಂತ ಯಾರಿಗಾದರೂ ಸಂಶಯ ಇದ್ದರೆ ಆ ಸಂಶಯವನ್ನು ಪರಿಹಾರ ಮಾಡ್ತಾ ಭಗವಂತನ ಅವತಾರವಾದಂತಹ ನರಸಿಂಹ ರೂಪವೂ ಕೂಡ ಸರ್ವಗತ ಅನ್ನೋದನ್ನ ತೋರಿಸಿಕೊಟ್ಟ ಹಾಗೆ ಆಯ್ತು. ಅದಕ್ಕೋಸ್ಕರನೇ ಇಲ್ಲಿ ನರಸಿಂಹನನ್ನ ಪ್ರತ್ಯೇಕವಾಗಿ ಮತ್ತೆ ಇಲ್ಲಿ ಸ್ತೋತ್ರ ಮಾಡಿ ಆ ಭಗವಂತನ ಅವತಾರವೂ ಕೂಡ ಸರ್ವಗತವಾದದ್ದು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ವಿಜಯಧ್ವಜ ತೀರ್ಥರು ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾರಿಗಾದ್ರೂ ಮೂಲ ರೂಪಸ್ಯ ಸರ್ವಗತತ್ವಂ ನ ಅವತಾರಸ್ಯ ಇತಿ ಶಂಕಾಂ ಪರಿಹರನ್, ಆ ರೀತಿ ಸಂಶಯ ಇದ್ರೆ ಮೂಲ ರೂಪ ಮಾತ್ರ ಸರ್ವಗತ ಅವತಾರ ರೂಪ ಅಲ್ಲ ಅನ್ನೋ ಸಂಶಯ ಯಾರಿಗಾದ್ರೂ ಇದ್ರೆ ಅದನ್ನ ಪರಿಹಾರ ಮಾಡ್ತಾ ಸರ್ವಗತತ್ವಂ ಯಥಾ ಸತ್ಯಂ ತೇನ ಸತ್ಯೇನ ತಥಾ ನರಸಿಂಹ ಪಾತು ಇತಿ ತಾತ್ಪರ್ಯಾತ್ ವಿಶಿಷ್ಯ ಆಹ. ಭಗವಂತನ ಎಲ್ಲ ರೂಪಗಳು ಕೂಡ ಅದು ಸರ್ವಗತವಾದ ರೂಪಗಳೇ ಅಂತ ಅಭಿಪ್ರಾಯ. ಹಾಗಾಗಿ ಆ ನರಸಿಂಹ ಎಲ್ಲ ಲೋಕವನ್ನು ಕೂಡ ತನ್ನ ಧ್ವನಿಯಿಂದ, ಅಟ್ಟಹಾಸದ ಧ್ವನಿಯಿಂದ ಲೋಕದ ಭಯವನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವನು, ತನ್ನ ತೇಜಸ್ಸಿನಿಂದ ಎಲ್ಲ ತೇಜಸ್ಸುಗಳನ್ನು ಮಂಕುಗೊಳಿಸ್ತಕ್ಕಂಥವನು. ಅಂತಹ ನರಸಿಂಹ ನಮ್ಮನ್ನ ದಿಕ್ಕು ವಿದಿಕ್ಕುಗಳಲ್ಲಿ ಮೇಲೆ ಕೆಳಗೆ ವಿದಿಕ್ಷು ದಿಕ್ಷು ಊರ್ಧ್ವ ಮದಹ ಸಮಂತಾತ್, ಮೇಲೆ ಕೆಳಗೆ ಹೊರಗೆ ಒಳಗೆ ದಿಕ್ಕು ವಿದಿಕ್ಕುಗಳಲ್ಲೆಲ್ಲ ಕಡೆಯಲ್ಲೂ ಕೂಡ ನಮ್ಮನ್ನ ಕಾಪಾಡಲಿ. ವಿದಿಕ್ಷು ದಿಕ್ಷೂರ್ಧ್ವ ಮದಃ ಸಮಂತಾತ್ ಅಂತರ್ಬಹಿರ್ಭಗವಾನ್ ನರಸಿಂಹ ಪ್ರಹಾಪಯಲ್ಲೋಕಭಯಂ ಸ್ವನೇನ ಸ್ವತೇಜಸಾಗ್ರಸ್ತ ಸಮಸ್ತ ತೇಜಾಃ. ಮಘವನ್ನಿದಮಾಖ್ಯಾತಂ ವರ್ಮನಾರಾಯಣಾತ್ಮಕಂ ವಿಜೇಷ್ಯಸ್ಯಂಜಸಾಯೇನ ದಂಶಿತೋಸುರಯೂಥಪಾನ್. ವಿಶ್ವರೂಪಾಚಾರ್ಯರು
ಇದುವರೆಗೆ ನಾರಾಯಣ ವರ್ಮವನ್ನ ಉಪದೇಶ ಮಾಡಿ ಈಗ ದೇವೇಂದ್ರನಿಗೆ ಹೇಳ್ತಾ ಇದ್ದಾರೆ, ಲೇ ದೇವೇಂದ್ರ, ಮಘವನ್ ಅಂತ ಸಂಬೋಧನೆ. ಮಘವನ್, ಲೇ ದೇವೇಂದ್ರನೇ, ಈ ನಾರಾಯಣ ವರ್ಮವನ್ನ ನಾನು ನಿನಗೆ ಹೇಳಿದ್ದೇನೆ. ಈ ಕವಚವನ್ನ ಧಾರಣೆ ಮಾಡಿದರೆ ಎಲ್ಲ ಮಹಾ ಅಸುರರನ್ನು ಕೂಡ ನೀನು ಚೆನ್ನಾಗಿ ಸೋಲಿಸ್ತಿದಿ ಅಂತ ಹೇಳ್ತಾ ಇದ್ದಾರೆ. ಭಗವನ್ ಇದಂ ನಾರಾಯಣಾತ್ಮಕಂ ವರ್ಮ ಆಖ್ಯಾತಂ. ಇದು ನಾರಾಯಣ ಎಂಬಂತಹ ಒಂದು ವರ್ಮ, ಕವಚ. ಇಂತಹ ಉತ್ತಮವಾದ ನಾರಾಯಣ ವರ್ಮ ಎಂಬಂತಹ ಕವಚವನ್ನ ನೀನು ಧಾರಣೆ ಮಾಡಿದರೆ ಅನೇನ ಅಸುರಯೂಥಪಾನ್, ಎಲ್ಲ ಅಸುರರನ್ನು ಕೂಡ, ಅಸುರರ ಸಮೂಹವನ್ನೆಲ್ಲವನ್ನೂ ಕೂಡ ನೀನು ಚೆನ್ನಾಗಿ ಗೆಲ್ತಿದಿ. ವಿಜೇಷ್ಯಸಿ, ಅಂಜಸಾ ವಿಜೇಷ್ಯಸಿ, ಚೆನ್ನಾಗಿ ಗೆಲ್ತಿದಿ. ಇದನ್ನ ನೀನು ದಂಶಿತಃ ಅಂದ್ರೆ ಕವಚಿತಃ ಅಂತ ಅರ್ಥ. ಇದನ್ನ ನೀನು ಕವಚ ಧಾರಣೆ ಮಾಡಿದರೆ. ಮಘವನ್ನಿದಮಾಖ್ಯಾತಂ ವರ್ಮ ನಾರಾಯಣಾತ್ಮಕಂ ವಿಜೇಷ್ಯಸ್ಯಂಜಸಾಯೇನ ದಂಶಿತೋ ಸುರಯೂಥಪಾನ್. ಏತದ್ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಚಕ್ಷುಷಾ ಪದಾವಾ ಸಂಸ್ಪೃಶೇತ್ ಸದ್ಯಃ ಸಾಧ್ವಸಾತ್ ಸ ವಿಮುಚ್ಯತೆ. ಈ ಕವಚವನ್ನ ಯಾರು ಧಾರಣೆ ಮಾಡ್ತಾರೋ, ನಾರಾಯಣ ವರ್ಮ ಎಂಬಂತಹ ಈ ಕವಚ, ಇದನ್ನ ಧಾರಣೆ ಮಾಡಿದವರು ಯಾರನ್ನಾದರೂ ಅವರು ಕಣ್ಣಿಂದ ನೋಡಿದರೆ ಸಾಕಂತ, ಅಥವಾ ಅವರ ಪಾದದಿಂದ ಸ್ಪರ್ಶ ಮಾಡಿದರೂ ಸಾಕು, ಅಂಥವರು ಕೂಡಲೇ ಎಲ್ಲಾ ಭಯಗಳಿಂದಲೂ ದೂರ ಆಗಿ ಬಿಡ್ತಾರೆ. ತಾವು ಧಾರಣೆ ಮಾಡೋದಷ್ಟೇ ಅಲ್ಲ, ಯಾರಾದರೂ ಧಾರಣೆ ಮಾಡಿದವರು, ಈ ನಾರಾಯಣ ವರ್ಮವನ್ನ ಯಾರು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ, ಯಾರು ನಾರಾಯಣ ವರ್ಮದ ರಕ್ಷಣೆ ಉಳ್ಳವರಾಗಿದ್ದಾರೋ ಅಂಥವರು ಬೇರೆ ಯಾರನ್ನಾದರೂ ಕಣ್ಣಿಂದ ನೋಡಿದ್ರೂ ಸಾಕು, ಅಥವಾ ಅವರನ್ನ ತಮ್ಮ ಪಾದದಿಂದ ಸ್ಪರ್ಶ ಮಾಡಿದ್ರೂ ಸಾಕು, ಅಷ್ಟರಿಂದಲೇನೆ ಅವರ ಎಲ್ಲ ರೀತಿಯಾದ ಕಷ್ಟಗಳು ಕೂಡ, ಭಯಗಳು ಕೂಡ ಓಡಿ ಹೋಗ್ತಾವೆ ಅಂತ. ಇಲ್ಲಿ ಈ ನಾರಾಯಣ ವರ್ಮದ ಬಗ್ಗೆ ಫಲವನ್ನ ಆ ವಿಶ್ವರೂಪಾಚಾರ್ಯ ಹೇಳಿದ್ದಾರೆ. ಇದನ್ನ ಧಾರಣೆ ಮಾಡಿದ್ರೆ ಅವರು ಮತ್ತೊಬ್ಬರನ್ನ ಕಣ್ಣಿಂದ ನೋಡಿದ್ರೂ ಸಾಕು, ಅಥವಾ ಪಾದದಿಂದ ಸ್ಪರ್ಶ ಮಾಡಿದ್ರೂ ಸಾಕು, ಅವರ ಎಲ್ಲ ಭಯಗಳು ಪರಿಹಾರವಾಗತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಸಂಶಯ ಬರಬಹುದು. ನಾವು ನಾರಾಯಣ ವರ್ಮವನ್ನ ಪಾರಾಯಣ ಮಾಡ್ತೇವೆ, ಜಪ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಅಥವಾ ಬೇರೆಯವರ ಕೈಯಿಂದ ಯಾರು ನಾರಾಯಣ ವರ್ಮವನ್ನ ಪಾರಾಯಣ ಜಪ ಮಾಡೋರು ಇರ್ತಾರೋ ಅವರ ಸಂಪರ್ಕ ಮಾಡ್ತೇವೆ, ಅವರಿಂದ ಪೂಜಾ ಜಪಾದಿಗಳನ್ನ ಮಾಡಿಸ್ತೇವೆ. ಆದ್ರೂ ಕೂಡ ನಮಗೆ ಫಲ ಸಿಗ್ಲಿಲ್ವಲ್ಲ ಅಂತ ಕೆಲವರು ಕೇಳಬಹುದು. ಕೆಲವೆಲ್ಲ ಫಲ ಕೊಡದೇ ಇರಬಹುದು. ಈ ಮಂತ್ರವನ್ನ ಜಪ ಮಾಡಿದ್ರು, ಪಾರಾಯಣ ಮಾಡಿದ್ರು ಫಲ ಬರದೇ ಇರಬಹುದು. ಅಷ್ಟರಿಂದಲೇನೆ ಈ ಮಂತ್ರಕ್ಕೆ ಶಕ್ತಿ ಇಲ್ಲ, ಇಲ್ಲಿ ಹೇಳಿದ್ದೆಲ್ಲ ಸುಳ್ಳು ಅಂತ ತಿಳ್ಕೊಳ್ಬಾರ್ದು. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಅನೇಕ ಮಂತ್ರಗಳನ್ನೆಲ್ಲ ಹೇಳಿ ಅದಕ್ಕೆ ಫಲವನ್ನು ಹೀಗೆ ಹೇಳಿದ್ದಾರೆ. ಸುಮಾರು 72 ಮಂತ್ರಗಳನ್ನ, ಮಹಾಮಂತ್ರಗಳನ್ನೆಲ್ಲ ಅಲ್ಲಿ ಉಪದೇಶ ಮಾಡ್ತಾರೆ. ಆ ಮಂತ್ರಗಳಿಗೆ ಒಂದೊಂದು ಫಲವನ್ನು ಕೂಡ ಹೇಳ್ತಾ ಬರ್ತಾರೆ. ಆ ಮಂತ್ರಗಳನ್ನ ಜಪ ಮಾಡಿದ್ರೆ ಕಲಿಯುಗದಲ್ಲಿ ಆ ಫಲ ನಮಗೆ ಕಾಣದೇ ಇರಬಹುದು. ಯಾಕೆ ಕಾಣೋದಿಲ್ಲ
ಮಂತ್ರ ಜಪ ಮಾಡಿದ್ರೂ ಕೂಡ ಈ ಕಲಿಯುಗದಲ್ಲಿ ಆ ಮಂತ್ರದ ಫಲ ಏನಿದೆ ಆ ಫಲ ಅನೇಕರಿಗೆ ಕಾಣಿಸೋದಿಲ್ಲ. ಯಾಕೆ ಅಂತನ್ನೋದರ ಬಗ್ಗೆನೂ ಕೂಡ ವಿವರಣೆಯನ್ನ ವ್ಯಾಖ್ಯಾನಕಾರರು ಅಲ್ಲಿ ಕೊಟ್ಟಿದ್ದಾರೆ. ಇದು ನಮಗೆ ಬೇರೆ ಎಲ್ಲಿಯೂ ಕೂಡ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಇದರ ಬಗ್ಗೆ ವಿಚಾರ ಮಾಡಿಲ್ಲ. ಭಾಗವತದಲ್ಲಿ ಸಿಗುವಂತಹ ಈ ಮಂತ್ರದ ಜಪ ಮೊದಲಾದವುಗಳನ್ನ ಮಾಡಿದ್ರೂ ಕೂಡ ಫಲ ಬರದೇ ಇರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ನಮ್ಮ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತವ್ರು ಬಿಟ್ರೆ ಬೇರೆ ಇನ್ಯಾರೂ ಕೂಡ ಇದಕ್ಕೆ ಏನು ಕಾರಣ ಅಂತ ಅನ್ನೋದರ ಬಗ್ಗೆ ವಿಚಾರ ಮಾಡಿಲ್ಲ. ಆಚಾರ್ಯರು ನಮಗೆ ಇದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಯಾಕೆ ಫಲ ಬರೋದಿಲ್ಲ ಕೆಲವರಿಗೆ ಅನ್ನೋದಕ್ಕೆ ಇಲ್ಲಿ ತಂತ್ರಸಾರ ಸಂಗ್ರಹದಲ್ಲಾಗಿರ್ಬೋದು ಅಥವಾ ಇಲ್ಲಿ ಹೇಳಿರೋ ಮಂತ್ರಗಳಾಗಿರ್ಬೋದು, ಈ ಮಂತ್ರಗಳಿಗೆ ಫಲ ಬರಬೇಕು ಪೂರ್ಣವಾಗಿ ಅಂತಂದ್ರೆ ಏನಿರಬೇಕು, ಏನಾಗಬೇಕು, ಏನ್ ಮಾಡಬೇಕು ಅನ್ನೋದಕ್ಕೆ ಗುರು ಶಿಷ್ಯಯೋರಯೋಗ್ಯತ್ವಾತ್ ಗುರು ವೃತ್ತೇರ ಪೂರ್ತಿತಃ ಅಪ್ರಸಾದಾತ್ ಗುರೋರ್ ವಿದ್ಯಾ ನಯಥೋಕ್ತ ಫಲಪ್ರದಾ ಇತಿ ಚ ಅಂತ ಇದು ಅದೇ ತಂತ್ರ ಭಾಗವತ ಒಂದು ಶ್ಲೋಕ. ಗುರುಗಳಿಗೂ ಶಿಷ್ಯರಿಗೂ ಇಬ್ಬರಿಗೂ ಕೂಡ ಅದನ್ನ ಪಡೆಯುವ ಯೋಗ್ಯತೆ ಇರಬೇಕು. ಆ ಫಲವನ್ನ ಪಡೆಯುವ ಯೋಗ್ಯತೆ ಯಾರಲ್ಲಿ ಇದೆಯೋ ಅವರಿಗೆ, ಅದರಲ್ಲಿ ಇಬ್ರು ಕೂಡ ಒಳ್ಳೆ ಆಚಾರವಂತರಾಗಿರ್ಬೇಕು. ಆ ಗುರುಗಳು ಕೂಡ ಒಳ್ಳೆ ಆಚಾರವಂತರಾಗಿರಬೇಕು, ಶಿಷ್ಯನೂ ಕೂಡ ಆಚಾರವಂತನಾಗಿರಬೇಕು. ಅವರ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅನಾಚಾರಿಗಳಾಗಿದ್ರೂ ಕೂಡ ಅದರ ಫಲ ಬರೋದಿಲ್ಲ. ಇಬ್ಬರಲ್ಲಿ ಒಬ್ಬರಿಗೆ ಯೋಗ್ಯತೆ ಇಲ್ಲದೆ ಇದ್ರೂ ಕೂಡ ಫಲ ಬರೋದಿಲ್ಲ. ಗುರು ಶಿಷ್ಯ ಅಂದ್ರೆ ಈಗ ಹಿಂದೆ ಹೇಳಿದ್ರಲ್ಲ, ಈ ನಾರಾಯಣ ವರ್ಮ ಕವಚವನ್ನ ಧಾರಣೆ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಅವರು ಮತ್ತೊಬ್ಬರನ್ನ ಕಣ್ಣಿಂದ ನೋಡಿದ್ರು ಅಥವಾ ಪಾದದಿಂದ ಸ್ಪರ್ಶ ಮಾಡಿದ್ರು ಅವರ ಭಯ ಪರಿಹಾರ ಆಗ್ತದೆ ಅಂತ ಏನ್ ಹೇಳಿದ್ರು. ಅದರಲ್ಲಿ ಒಬ್ಬ ಗುರು ಒಬ್ಬ ಶಿಷ್ಯ. ಆ ಗುರುಗಳಲ್ಲಿಯೂ ಮತ್ತು ಶಿಷ್ಯನಲ್ಲಿ ಇಬ್ಬರಲ್ಲಿಯೂ ಕೂಡ ಅದನ್ನ ಪಡೆಯುವ, ಆ ಫಲವನ್ನ ಪಡೆಯುವ ಯೋಗ್ಯತೆ ಇರಬೇಕು. ಮತ್ತು ಇಬ್ಬರಲ್ಲಿಯೂ ಅನಾಚಾರ ಇರಬಾರದು. ಒಬ್ಬರಲ್ಲಿ ಯಾರಾದ್ರೂ ಒಬ್ಬರಲ್ಲಿ ಅನಾಚಾರ ಇದ್ರೂ ಕೂಡ ಅದು ಫಲ ಕೊಡೋದಿಲ್ಲ. ಆಮೇಲೆ ಗುರುಗಳ ಸೇವೆಯನ್ನ ಶಿಷ್ಯನಾದವನು ಪೂರ್ಣವಾಗಿ ಮಾಡಬೇಕು. ಆ ಗುರು ಸೇವೆ ಇನ್ನೂ ಪೂರ್ತಿ ಆಗಿಲ್ಲ ಅಂತಾದ್ರೆ ಗುರುಗಳ ಅನುಗ್ರಹ ಆಗೋದಿಲ್ಲ. ಆ ಗುರುಗಳು ಉಪದೇಶಿಸಿದ ಆ ಮಂತ್ರದ ಫಲ ಶಿಷ್ಯನಿಗೆ ಬರಬೇಕು ಅಂತಾದ್ರೆ ಗುರು ಸೇವೆ ಅಂತ ಅನ್ನೋದು ಪೂರ್ತಿ ಆಗಬೇಕು. ಗುರು ಸೇವೆ ಪೂರ್ತಿ ಆಗದೇ ಇದ್ದರೂ ಕೂಡ ಆ ಗುರುವಿನ ಅನುಗ್ರಹ ಆಗಲಿಲ್ಲ ಅಂತಾದ್ರೆ ಅದರಲ್ಲಿ ಹೇಳಿದ ಫಲ ಸಿಗೋದಿಲ್ಲ. ಹೀಗೆ ಗುರು ಶಿಷ್ಯಯೋಹೋ ಅಯೋಗ್ಯತ್ವಾತ್ ಗುರುವೃತ್ತೇ ಅಪೂರ್ತಿತಃ ಅಪ್ರಸಾದಾತ್ ಗುರೋಹೋ ವಿದ್ಯಾ ನ ಯಥೋಕ್ತ ಫಲಪ್ರದಾ ಅಂತ ಹೀಗೆ ಆ ಮಂತ್ರದ ಜಪಾನುಷ್ಠಾನ ಮಾಡಿದ್ರೂ ಅದು ಫಲವನ್ನ ತಂದು ಕೊಡೋದಿಲ್ಲ. ಯಾವಾಗ ಅಂದ್ರೆ ಆ ಗುರು ಶಿಷ್ಯರಲ್ಲಿ ಯಾರಾದರೂ ಒಬ್ಬರು ಅನಾಚಾರಿಗಳಾಗಿದ್ದು ಆ ಗುರು ಶಿಷ್ಯರಲ್ಲಿ ಒಬ್ಬರಿಗೆ ಅದರ ಯೋಗ್ಯತೆ ಇಲ್ಲದೇ ಇದ್ದರೆ, ಆ ಫಲವನ್ನ ಪಡೆಯುವ ಯೋಗ್ಯತೆ ಇಲ್ಲದೇ ಇದ್ದರೆ, ಮತ್ತು ಗುರು ಸೇವೆ ಅಂತನ್ನೋದು ಶಿಷ್ಯನಿಂದ ಪೂರ್ತಿ ಆಗದೇ ಇದ್ರೆ, ಗುರುಗಳ ಅನುಗ್ರಹ ಆಗಿಲ್ಲ ಅಂತಾದ್ರೆ ಆವಾಗ ಅದು ಫಲವನ್ನ ಕೊಡೋದಿಲ್ಲ. ಹಾಗಾಗಿ ಯಾವುದೇ ಮಂತ್ರ, ಅದರ ಜಪ ಕರ್ಮಾನುಷ್ಠಾನಗಳು ಅವುಗಳು ಗುರುಗಳ ಮತ್ತು ಶಿಷ್ಯರ ಯೋಗ್ಯತೆಗೆ ಅನುಗುಣವಾಗಿ ಆಗತ್ತೆ. ಯೋಗ್ಯ ಗುರುವಿನ ಆದೇಶದಿಂದ ಯೋಗ್ಯ ಶಿಷ್ಯನಿಗೆ ನಡೆಸುವಂತಹ ಒಂದು ಅನುಗ್ರಹ ಏನಿದೆ ಅದು ಮಾತ್ರ ಫಲಪ್ರದ ಆಗ್ತದೆ. ಹಾಗಾಗಿ ನಾವು ಯೋಗ್ಯ ಗುರುಗಳನ್ನ ಅರಸಿಕೊಂಡು ಹೋಗಬೇಕು. ಅವರಿಂದ ನಾವು ಉಪದೇಶವನ್ನ ಪಡ್ಕೊಳ್ಬೇಕು. ಆ ಯೋಗ್ಯ ಗುರುಗಳ ಆದೇಶದಂತೆ ಯೋಗ್ಯನಾದ ಶಿಷ್ಯ ಅವರು ಹೇಳಿದಂತೆ ನಡೆಸಿದರೆ ಮಾತ್ರ ಅದು ಫಲ ಕೊಡ್ತದೆ. ಇಲ್ಲದೆ ಇದ್ರೆ ಫಲ ಕೊಡೋದಿಲ್ಲ.
ವಿದ್ಯಾ ಕರ್ಮಾಣಿ ಚ ಸದಾ ಗುರೋ ಪ್ರಾಪ್ತ ಫಲಪ್ರದಾಹ ಅನ್ಯಥಾ ನೈವ ಫಲದಾಹ ಪ್ರಸನ್ನೋಕ್ತ ಫಲಪ್ರದಾಹ ಇತಿ ಚ ತಂತ್ರಸಾರೇ. ತಂತ್ರಸಾರದಲ್ಲಿ ಹೇಳಿರ್ತಕ್ಕಂತಹ ಒಂದು ಮಾತನ್ನು ಕೂಡ ಇಲ್ಲಿ ಮಧ್ವಾಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಗುರುಗಳು ಪ್ರಸನ್ನರಾಗಬೇಕು. ಆ ಪ್ರಸನ್ನರಾದ ಗುರುಗಳು ಶಿಷ್ಯನಿಗೆ ಪ್ರಸನ್ನ ಚಿತ್ತರಾಗಿ ಉಪದೇಶ ಮಾಡಬೇಕು. ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡುವಾಗ ಗುರುಗಳ ಮನಸ್ಸು ಪ್ರಸನ್ನವಾಗಿರಬೇಕು, ಶಿಷ್ಯರ ಮನಸ್ಸು ಪ್ರಸನ್ನವಾಗಿರಬೇಕು. ಅಂತಹ ಗುರುಗಳು ಶಿಷ್ಯನ ಮೇಲೆ ಪ್ರೀತಿಯಿಂದ ಅನುಗ್ರಹ ಮಾಡಿ ಉಪದೇಶ ಮಾಡಿದರೆ ಮಾತ್ರ ಅದು ಫಲಪ್ರದ ಆಗ್ತದೆ ಅಂತ ಹೀಗೆ ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ವಿದ್ಯೆ, ಕರ್ಮ ಮೊದಲಾದವುಗಳು ಯಾವುದೇ ಅದರ ಫಲ ನಮಗೆ ಸಿಗಬೇಕು ಅಂತಾಗಿದ್ರೆ ಗುರುಗಳು ಮತ್ತು ಶಿಷ್ಯರು ಇಬ್ಬರಲ್ಲಿಯೂ ಕೂಡ ಯೋಗ್ಯತೆ ಇರಬೇಕು. ಇಬ್ಬರೂ ಕೂಡ ಸದಾಚಾರ ಸಂಪನ್ನರಾಗಿರಬೇಕು. ಗುರು ಸೇವೆಯನ್ನ ಶಿಷ್ಯ ಚೆನ್ನಾಗಿ ಮಾಡಿರಬೇಕು. ಗುರು ಪ್ರಸನ್ನ ಚಿತ್ತನಾಗಿರಬೇಕು. ಶಿಷ್ಯನು ಕೂಡ ಪ್ರಸನ್ನ ಚಿತ್ತರಾದ ಗುರುಗಳಿಂದ ಉಪದೇಶವನ್ನ ಭಕ್ತಿಪೂರ್ವಕವಾಗಿ ಪಡೆದುಕೊಂಡು ಭಕ್ತಿಯಿಂದ ಅನುಷ್ಠಾನ ಮಾಡಬೇಕು. ಆವಾಗ ಮಾತ್ರ ಆ ಮಂತ್ರಗಳು ಫಲವನ್ನ ಕೊಡ್ತಾವೆ. ಒಂದು ವೇಳೆ ಇದು ಯಾವುದರಲ್ಲಾದರೂ ಲೋಪದೋಷಗಳಿದ್ದರೆ ಆ ಮಂತ್ರ ಪೂರ್ಣ ಫಲವನ್ನ ಕೊಡೋದಿಲ್ಲ. ಆ ರೀತಿ ಒಂದು ವೇಳೆ ಪೂರ್ಣ ಫಲವನ್ನ ಮಂತ್ರಗಳು ಕೊಡ್ಲಿಲ್ಲ ಅಂದ ಕೂಡಲೇ ಆ ಮಂತ್ರಗಳಿಗೆ ಆ ಶಕ್ತಿ ಇಲ್ಲ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಬಾರದು ಅಂತ ಈ ರೀತಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಏತದ್ಧಾರಯಮಾಣಸ್ತೋ ಯಂ ಯಂ ಪಶ್ಯತಿ ಚಕ್ಷುಷಾ ಪದಾವಾ ಸಂಸ್ಪೃಶೇತ್ ಸದ್ಯಃ ಸಾಧ್ವಸಾತ್ ಸ ವಿಮುಚ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಈ ಯುಕ್ತಿ ಮಲ್ಲಿಕಾ ಕ್ಲಾಸ್ ಏನು ಹೊಸ ಲಿಂಕ್ ನಿನ್ನೆ ಆಗ್ಲಿಲ್ಲ ಕ್ಲಾಸ್, ನಿನ್ನೆ ಯುಕ್ತಿ ಮಲ್ಲಿಕಾ ಮಾಡ್ಲಿಲ್ಲ. ಓಕೆ, ಲಿಂಕ್ ಒಂದು ಬಂತು, ಅದೇನು ಹೊಸ ಲಿಂಕ್ ಅದಕ್ಕೆ ಅದು ನಾನು ಕಳಿಸಿದ್ದಲ್ಲ, ಯಾರೋ ಏನೋ ಮಾಡಿದ್ದಾರೆ, ಅದನ್ನು ಡಿಲೀಟ್ ಮಾಡ್ಬಿಡಿ. ಓಕೆ, ಹರೇ ನಮಃ ಆಚಾರ್ಯ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.